ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೈಡಲ್ ಡಿಸೈನ್ ಆಗಿ, ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕಬಹುದು. ತುಂಬ ಚೆನ್ನಾಗಿದೆ ಡಿಸೈನು. ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 6 ಎಳೆ ದಾರ ತೊಗೊಂಡು ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು. 2 ಚೈನ್ ಹಾಕಿ ನೀವು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಎಳ್ದು ಹಾಕ್ಕೋಬೇಡಿ, ಒಂದು ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. 2 ಚೈನ್ ಸಿಂಗಲ್ ಕ್ರೋಶ, 2 ಚೈನ್ ಸಿಂಗಲ್ ಕ್ರೋಶ, ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಎಂಡ್ವರೆಗೂ. ಈಗ ನಾವು ಎಂಡಿಂದ ಡಿಸೈನ್ನ ಎಂಡ್ ಮಾಡಿಕೊಂಡು ಏನು 2 ಚೈನ್ ಹಾಕ್ಕೊಂಡಿದ್ವೋ ಲಾಕ್ ಮಾಡಿಕೊಂಡು ನೋಡಿ, ನೀವು ಎಲ್ಲಿಂದ ಎಂಡ್ ಮಾಡಿದ್ದೀರೋ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ದಾರನ ಕಟ್ ಮಾಡ್ಕೊಳ್ಳೋದು ಬೇಡ. ಹಾಗೆ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಆ 2 ಚೈನ್ ಇದೆಯಲ್ಲ, ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ, ಒಂದು ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ ಇನ್ನೊಮ್ಮೆ ನೀಡಲ್ ಮೇಲೆ ದಾರ ತಗೊಂಡು ಈಗ ನಾವು ಫಸ್ಟ್ ಲೂಪಿಂದ ದಾರನ ಆಚೆ ತಗೊಳ್ಳಿ. ಒಂದೇ ಲೂಪಿಂದ, ಸಿಂಗಲ್ ಲೂಪಿಂದ, ಎರಡರಲ್ಲಿ ಒಂದು ಮಾಡ್ತಿದ್ವಲ್ಲ ಆ ಥರ ಅಲ್ಲ, ಸಿಂಗಲ್ ಲೂಪಿಂದ ದಾರ ಆಚೆ ತೊಗೊಂಡು ಈಗ ಆ್ಯಸ್ ಯೂಶ್ವಲ್ ಡಬಲ್ ಕ್ರೋಶ ಮಾಡಬೇಕು. ಎರಡರಲ್ಲಿ ಒಂದು, ನೀಡಲ್ ಮೇಲಿರೋ 3 ದಾರ ಉಳ್ಕೊಳ್ತವೆ, ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟು ಒಂದು ಲೂಪಿಂದ ದಾರನ ಆಚೆ ತೊಗೊಂಡು ಆಮೇಲೆ ಎರಡರಲ್ಲಿ ಒಂದು ಮಾಡ್ಕೋಬೇಕು. ಈಗ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 3 ಸಲ ಎರಡನ್ನು ಒಂದು ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಂಡಾಯಿತು. ಈಗ ನೀಡಲ್ ಮೇಲೆ ಮತ್ತೆ 2 ಸಲ ದಾರ ತೊಗೊಳ್ಳಿ, ಅದೇ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಫಸ್ಟ್ ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಲೂಪಿಂದ ಆಮೇಲೆ ಒಂದು ಲೂಪಿಂದ ದಾರನ ಪಾಸ್ ಮಾಡಿಕೊಂಡು ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ, ಅದೇ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ದಾರ ಸುತ್ತಕೊಂಡು ಫಸ್ಟ್ ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಮತ್ತು ಆ್ಯಸ್ ಯೂಶ್ವಲ್ 3 ಟೈಮ್ಸ್ ಎರಡನ್ನು ಒಂದು ಮಾಡ್ಕೋಬೇಕು. 1 ಟೈಮು, 2 ಟೈಮು, ಮಾಮೂಲಿ ಟ್ರಿಪಲ್ ಕ್ರೋಶ ಮಾಡ್ತೀವಲ್ಲ ಆ ಥರ. ಫಸ್ಟ್ ಒಂದು ಲೂಪಿಂದ ದಾರನ ಆಚೆ ತೊಗೋಬೇಕು, ಆಮೇಲೆ ಮಾಮೂಲಿ 3 ಟೈಮ್ಸ್ ಎರಡನ್ನು ಒಂದು ಮಾಡ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಒಂದು ಟ್ರಿಪಲ್ ಕ್ರೋಶದಲ್ಲಿ ಈ ರೀತಿ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 3 ಸಲ ದಾರ ತೊಗೊಳ್ಳಿ. 3 ಸಲ ದಾರ ತೊಗೊಂಡು ಒಂದು 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು 4 ಟೈಮ್ಸು ಎರಡನ್ನು ಒಂದು ಮಾಡೋಣ. ಡಬಲ್ ಟ್ರಿಪಲ್ ಕ್ರೋಶ ಆಯಿತು. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಮಾಮೂಲಿ 5 mm ಬೀಡು ಇಲ್ಲ 3 mm ಬೀಡು ಯಾವುದಾದ್ರೂ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ.
ಬೀಡ್ ಲಾಕ್ ಮಾಡಿಕೊಂಡು ಏನು ಡಬಲ್ ಕ್ರೋಶ ಮಾಡಿ ಟ್ರಿಪಲ್ ಕ್ರೋಶ ಮಾಡಿದ್ದೀವೋ ಅದರೊಳಗಡೆ ನೀಡಲ್ ಹಾಕಿದ ದಾರ ತೊಗೊಬಂದು ಮಾಮೂಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ಎಷ್ಟು ಹಿಡಿಯುತ್ತೋ ಅದು ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಷ್ಟೇ ಅಂತಿಲ್ಲ, ಅದು ಸ್ಟಿಫಾಗಿ ಕುತ್ಕೋಬೇಕು. ಅಲ್ಲಿ ತನಕಲೂ ನಾವು ಟೈಟಾಗಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ 8 ಅಥವಾ 9 ಟ್ರಿಪಲ್ ಕ್ರೋಶ ಸಿಂಗಲ್ ಕ್ರೋಶ ಹಾಕ್ಕೋಬೋದು. ಅದು ನಾವು ಎಷ್ಟು ಲೆಂತ್ ಮಾಡ್ಕೊಂಡಿರ್ತೀವೋ ಡಬಲ್ ಟ್ರಿಪಲ್ ಕ್ರೋಶ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಕೂಡ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಆರ್ಚು. ತುಂಬ ಡಿಫ್ರೆಂಟಾಗಿದೆ. ಇದು ಉಲ್ಟಾ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ, ಸೀದಾ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ. ಮತ್ತು ಅಲ್ಲಿಂದಲೇ 2 ಚೈನ್ ನೀಡಾದ್ಮೇಲೆ ಒಮ್ಮೆ ದಾರ ತಗೊಂಡು ಒಂದು ಡಬಲ್ ಕ್ರೋಶ, ಮತ್ತು ನೀಡಾದ್ಮೇಲೆ ಒಮ್ಮೆ ದಾರ ತಗೊಂಡು ಫಸ್ಟ್ ಒಂದು ಲೂಪಿಂದ ಆಚೆ ಬರಬೇಕು. ಸಾರಿ ವೀಕ್ಷಕರೇ, ಈ ಆರ್ಚಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಂಗಾಗಿ ನೆಕ್ಸ್ಟ್ ಆರ್ಚಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ನೋಡಿ, ಈಗ ನಾನು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಎರಡೂ ಸ್ಕಿಪ್ ಆಗಿದೆ. ಸೊ ಹಂಗಾಗಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದರೊಳಗೆ ಡಬಲ್ ಕ್ರೋಶ, ಅದರೊಳಗಡೆ ಟ್ರಿಪಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ನಿಮಗೆ ಫಸ್ಟ್ ಆರ್ಚಲ್ಲಿ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಥರ್ಡ್ ಆರ್ಚಲ್ಲಿ ನಾನು ನಿಧಾನವಾಗಿ ಸ್ಲೋಗೆ ತೋರಿಸ್ತೀನಿ. ನೋಡಿ, ಈಗ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು. ಆದಮೇಲೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಟೈಟಾಗಿ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಒಂದ್ರ ಪಕ್ಕ ಒಂದು ಆರ್ಚ್ ಬರುತ್ತೆ. ಈಗ ಅದೇ 2 ಚೈನ್ಗೆ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಅದೇ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ, ಸೀದಾ ಸೈಡಿಂದ ಈ ರೀತಿ ಕಾಣುತ್ತೆ ನೋಡಿ. ಈಗ ಅಲ್ಲಿಂದಲೇ ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡೋಣ. ನಿಮಗೆ ಫಸ್ಟ್ ಆರ್ಚಲ್ಲಿ ಅರ್ಥ ಆಗಿಲ್ಲ ಅಂದರೆ ಈ ಆರ್ಚಲ್ಲಿ ನೋಡ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಒಂದು ಫಸ್ಟ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಎರಡರಲ್ಲಿ ಒಂದು ಮಾಡ್ಕೊಳ್ತೀವಲ್ಲ, ಅದು ಡಬಲ್ ಕ್ರೋಶ. ಮತ್ತು ನೀಡಾದ್ಮೇಲೆ ಒಮ್ಮೆ ದಾರ ತೊಗೊಂಡು ಅದೇ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಫಸ್ಟ್ ಲೂಪಿಂದ ದಾರನ ಆಚೆ ತಗೊಳ್ಳೋಣ. ಒಂದು ಲೂಪಿಂದ, ಸಿಂಗಲ್ ಲೂಪಿಂದ. ಮತ್ತು ಆ್ಯಸ್ ಯೂಶ್ವಲ್ಲು ಎರಡರಲ್ಲಿ ಒಂದು ಮಾಡೋಣ. ಈಗ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಬಂದು
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು 3 ಟೈಮ್ಸ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಗೊಬಂದು ಒಂದು ಸಿಂಗಲ್ ಲೂಪಿಂದ ದಾರನ ಪಾಸ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ನೀಡಲ್ ಮೇಲಿರೋ ದಾರನ ನಾವು ಎರಡನ್ನು ಒಂದು 3 ಟೈಮ್ಸು ಆ್ಯಸ್ ಯೂಶ್ವಲ್ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 3 ಸಲ ದಾರ ತೊಗೊಳ್ಳಿ, 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು 4 ಟೈಮ್ಸು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಅಂದರೆ ಡಬಲ್ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಟ್ರಿಪಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ಎಂಟರಿಂದ 9 ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಈ ಗ್ಯಾಪ್ ಒಳಗಡೆ ನೀವು ಆ ಟ್ರಿಪಲ್ ಕ್ರೋಶ ಲೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇದು ಉಲ್ಟಾ ಸೈಡಿಂದ ನಿಮಗೆ ಬೇಕು ಅಂದರೆ ಸೀದಾ ಸೈಡಿಂದ ಹಾಕ್ಕೊಳ್ಳಿ. ನೋಡಿ ಸೀದಾ ಸೈಡಿಂದ ಈ ರೀತಿ ಕಾಣುತ್ತೆ. ಎರಡು ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ. ಉಲ್ಟಾ ಸೈಡಿಂದ ಆದರೆ ನಮಗೆ ಆರ್ಚು ಲೆಫ್ಟ್ ಸೈಡ್ ಬರುತ್ತೆ, ಸೀದಾ ಸೈಡಿಂದ ಆದರೆ ರೈಟ್ ಸೈಡ್ ಬರುತ್ತೆ. ಸ್ಮಾಲ್ ಆರ್ಚ್ ಬಂದಿದೆಯಲ್ಲ ಡಬಲ್ ಕ್ರೋಶದ್ದು ಅದು ಆರ್ಚು ರೈಟ್ ಸೈಡ್ ಬರುತ್ತೆ ಸೀದಾ ಸೈಡಿಂದ. ಉಲ್ಟಾ ಸೈಡಿಂದ ಆದರೆ ಲೆಫ್ಟ್ ಸೈಡ್ ಬರುತ್ತೆ. ಏನು ಸಿಂಗಲ್ ಕ್ರೋಶ ಇದೆಯೋ ಅದು ರೈಟ್ ಸೈಡ್ ಬರುತ್ತೆ. ಎರಡೂ ಕಡೆಯೂ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು.